ಹಿಂದೂ ಅಂತ ಹುಟ್ಟಿರೋದೇ ನಮ್ಮ ಪಾಪನ. ಯಾವುದೇ ರಾಜಕೀಯ ಪಕ್ಷ ನಮ್ಮ ಒಂದು ಇದಕ್ಕೆ ಬರಲ್ಲ, ಸಹಾಯಕ್ಕೆ ಬರಲ್ಲ. ಯಾವೊಬ್ಬ ಜನನಾಯಕರು ನಮ್ಮ ಸಹಾಯಕ್ಕೆ ಬರಲ್ಲ. ಹಾಗಾದರೆ ಹಿಂದೂಗಳು ಅಂತೇಳೋರು ಕತ್ತು ಕುಯಿಸ್ಕೊಳ್ಳೋಕ್ಕೆ ಬದುಕಿದೀವ? ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ನರಮೇಧ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಜೈರಾಮ್ ರಮೇಶ್ ಅವರು ಮತ್ತು ಇನ್ನೊಬ್ಬರು ಮೈಕನ್ನು ಆಫ್ ಮಾಡಿಬಿಟ್ಟು ಎದ್ದೋಗ್ತಾರೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಕೊಟ್ಟಿದ್ದೇನು? ಹಿಂದೂಗಳ ವಿರುದ್ಧ ಮೇದು ಹಿಂದುತ್ವ ಮಾಡ್ತೀವಿ ಅಂತಾರಲ್ಲ, ಇದೇನಾ ನಿಮ್ಮ ಮೇದು ಹಿಂದುತ್ವ? 11 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿದಾರಲ್ರಿ. ಈ ಕ್ರೌರ್ಯಕ್ಕೆ ಮಿತಿನೇ ಇಲ್ವಾ? ಹಂಗಂದ್ರೆ ಇಡೀ ಜಗತ್ತು ಏನು ಮಾಡ್ತಿದೆ? ಎಲ್ಲ ಮಾನವತಾವಾದಿಗಳು ಸೈಲೆಂಟು, ಎಲ್ಲ ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷದ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ, ಮಹಿಳಾ ಹೋರಾಟಗಾರರು ಮೌನಕ್ಕೆ ಶರಣಾಗಿದ್ದಾರೆ, ಎಡಚರರು ಬಲಚರರು ಎಲ್ಲರೂ ಮೌನಕ್ಕೆ ಶರಣಾಗಿದ್ದಾರೆ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಗೌರ್ಮೆಂಟ್ ಕೂಡ ಮೌನಕ್ಕೆ ಶರಣಾಗೋದ್ರೆ ಹಿಂದೂಗಳು ಯಾರ ಮರೆಯನ್ನು ಇಡಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಗಳ ಪರ ಧ್ವನಿ ಎತ್ತನೆ ಅಂದ್ಬಿಟ್ಟು ಪೊಲೀಸ್ ಮಧ್ಯದಲ್ಲಿದ್ದಾಗ ಎಳ್ಕೊಂಡೋಗಿ ಹೊಡೆದಾಗ ಸಾಯಿಸಾಕ್ತಾರಲ್ರಿ, ಬಹಿರಂಗವಾಗಿ ಸುಡ್ತಾರಲ್ರಿ ಪೆಟ್ರೋಲ್ ಹಾಕಿ. ನಾವು ಯಾವ ನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೀವಿ? ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳು ಕಣ್ಣಿಗೆ ಜಾಣಕೂಡುತನವನ್ನು ಮೆರೀತಿದಾವಲ್ಲ. ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳನ್ನು ಈ ರೀತಿಯಾಗಿ ಡಿಸೈನ್ ಆಗಿ ಹತ್ಯೆ ಮಾಡ್ತೀಯಾರಲ್ಲ, ನರಸಂಹಾರ ಮಾಡ್ತೀಯಾರಲ್ಲ, ನಿಮ್ಮ ಸರ್ಕಾರ ಕನಿಷ್ಠ ಸೌಜನ್ಯಕ್ಕೋಸ್ಕರನಾದರೂ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇನ್ರಿ? ಹಿಂದೂಗಳು ಯಾರು ನಿಮಗೆ ಮತವನ್ನೇ ಹಾಕ್ಲಿಲ್ವೇನ್ರಿ? ಹಿಂದೂಗಳು ಯಾರು ನಿಮ್ಮ ಸಮರ್ಥನೆಗೆ ನಿಂತಿಲ್ವೇನ್ರಿ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸಾವಿನ ಲೆಕ್ಕ ಕೇಳದ ಮಹಾನ್ ನಾಯಕರು ಹಿಂದೂ ಸಂಘಟನೆಗಳ ದೇಣಿಗೆಯ ಲೆಕ್ಕವನ್ನು ಕೇಳ್ತಾರೆ. ಹೌದು ಸ್ನೇಹಿತರೆ, ನಾನು ತುಂಬ ಮನನೊಂದು ಈ ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೋತಾ ಇರೋದು. ಸ್ನೇಹಿತರೆ, ಇವತ್ತು ಹಿಂದೂ ಅಂತ ಹುಟ್ಟಿರೋದೇ ನಮ್ಮ ಪಾಪನ ಅಂತ ಹೇಳುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ. ಈ ಒಂದು ವೇದನೆಯನ್ನು ನನಗೆ ಕೈಯಲ್ಲಿ ತಡೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ಎಷ್ಟೆಲ್ಲ ಶ್ರಮ ವಹಿಸಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟೋದ್ರು. ಆದರೆ ಭಾರತದಲ್ಲಿ ಇವತ್ತು ಯಾವೆಲ್ಲ ಘಟನೆಗಳು ನಡೀತಿದೆ ಅಂತ ಹೇಳಿದ್ರೆ, ಹಿಂದೂಗಳು ಮತ್ತು ಹಿಂದುತ್ವವಾದಿಗಳು ಅಂತ ಹೇಳೋದೇ ನಾವು ಹುಟ್ಟಿರೋದೇ ಪಾಪ ಏನೋ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಇವತ್ತು ಎಲ್ಲೆಲ್ಲಿ ಹಿಂದೂಗಳು ಯಾವ್ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರಾಗ್ತಿದ್ದಾರೋ ಅವ್ರ ಮೇಲೆ ನಡೀತಾ ಇರುವಂಥ ಆಕ್ರಮಣಗಳನ್ನ ನೋಡ್ರೆ, ಅವ್ರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ನರಸಂಹಾರಗಳನ್ನ ನೋಡ್ರೆ ಕರುಳು ಕಿತ್ಕೊಂಬರುತ್ತಲ್ರಿ. ಇವೆಲ್ಲ ಹೃದಯ ವಿದ್ರಾವಕ ಘಟನೆಗಳಿವು. ಇವುಗಳನ್ನು ಖಂಡಿಸೋದ್ರಲ್ಲೂ ಕೂಡ ಹಿಂದೂ ಸಮಾಜ ಹಿಂದೆ ಬಿದ್ದಿದೆ ಅಂತ ಹೇಳಿದ್ರೆ ನಾವು ಹೋಗಿ ಯಾರಿಗೆ ಹೇಳಬೇಕು ಅನ್ನೋವಂಥ ಪ್ರಶ್ನೆ ಎದುರಾಗಿದೆ. ಯಾವುದೇ ರಾಜಕೀಯ ಪಕ್ಷ ನಮ್ಮ ಒಂದು ಇದಕ್ಕೆ ಬರಲ್ಲ, ಸಹಾಯಕ್ಕೆ ಬರಲ್ಲ. ಯಾವೊಬ್ಬ ಜನನಾಯಕರು ನಮ್ಮ ಸಹಾಯಕ್ಕೆ ಬರಲ್ಲ. ಹಾಗಾದರೆ ಹಿಂದೂಗಳು ಅಂತೇಳೋರು ಕತ್ತು ಕುಯಿಸ್ಕೊಳ್ಳೋಕ್ಕೆ ಬದುಕಿದೀವ? ಸರ್ ತನ್ಸೆ ಜುದಾ ಮಾಡಿಸ್ಕೊಳಕ್ಕೆ ಬದುಕಿದೀವ ಅನ್ನುವಂಥ ಒಂದು ಪ್ರಬಲವಾದ ಪ್ರಶ್ನೆ ಇವತ್ತು ನನ್ನನ್ನು ಕಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ನಾನಿವತ್ತು ಯಾಕೆ ಪೀಠಿಕೆಯನ್ನು ಹಾಕಿದೆ ಅಂತ ಹೇಳಿದ್ರೆ, ಕಳೆದ 30 ದಿನಗಳಿಂದ ಬಾಂಗ್ಲಾದೇಶದಲ್ಲಿ 11ಕ್ಕೂ ಹೆಚ್ಚಿನ ಹಿಂದೂಗಳ ಬರ್ಬರ ಹತ್ಯೆಗಳು ನಡೆದೋಗಿದೆ. ಯಾವೊಬ್ಬ ಜನನಾಯಕನೂ ಕೂಡ ತುಟಿಯನ್ನು ಬಿಚ್ಚಿ ಮಾತಾಡ್ತಾ ಇಲ್ಲ. ಗಂಟ್ಲು ಒಣಗೋಗಿದೆ ಇವ್ರಿಗೆಲ್ಲ. ನಾಚಿಕೆ ಆಗಬೇಕು ಇವರೆಲ್ಲ ಈ ದೇಶದ ನಾಯಕರಾಗಿ, ಜನನಾಯಕರಾಗಿ. ಇರ್ಬೋದು ಭಾರತ ಜಾತ್ಯತೀತ ಭಾರತ, ಜಾತ್ಯತೀತ ಭಾರತ, ಜಾತ್ಯತೀತ ಭಾರತ ಅಂತ ಗಂಟ್ಲರ್ಕತಿಯಾರಲ್ಲ, ಇರ್ಬೋದು, ನಿಮಗೆ ಕಾಣ್ಬೋದು, ನಿಮಗೆ ನಿಮ್ಮ ಮತ ಬುಟ್ಟಿ ಕಾಣ್ಬೋದು. ಆದರೆ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ಅನುಭವಿಸ್ತಾ ಇರುವಂಥ ಯಮಯಾತನೆಗೆ ಒಂದು ಪ್ರಶ್ನೆಯನ್ನು ಹೇಳೋಕ್ಕಾಗಲಿಲ್ವಲ್ಲ. ಅದರೊಳಗಾಗು ಬಹುಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಪ್ರಿಯಾಂಕ ಖರ್ಗೆ ಅವರು. ನಮಸ್ಕಾರ ರೀ ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಗಿನ್ನೇನು ಹೇಳ್ಬೇಕು ಹೇಳಿ? ನೀವಿರ್ಬೋದು ದಲಿತ ನಾಯಕರು, ನೀವು ಶಾಸಕರು, ಸಚಿವರು ಇರ್ಬೋದು, ಆದರೆ ಒಬ್ಬ ದಲಿತ ಇರ್ಬೋದು, ಒಬ್ಬ ಹಿಂದೂ ಇರ್ಬೋದು, ನೀವು ಹಿಂದೂಗಳೇ ಅಲ್ವೇನ್ರಿ? ಆ ಹಿಂದೂಗಳ ಒಂದು ಸಂರಕ್ಷಣೆಗೋಸ್ಕರ ಧ್ವನಿ ಎತ್ತಿ ಅಂತ ಹೇಳಿದ್ರೆ ನೀವೆಲ್ಲೂ ಮಾತಾಡಲ್ಲ. ಪಥಸಂಚಲನ ಮಾಡಬಾರ್ದು ಅಂತ ಹೇಳ್ತೀರಾ, ರಾಷ್ಟ್ರಪ್ರೇಮ ಹೊರಹೊಮ್ಮಿಸುವಂಥ ಕೆಲಸಗಳು ಮಾಡಬಾರ್ದು, ನಿಮಗೆ ದೇಣಿಗೆಯಲ್ಲಿ ಬರೆದಿದ್ದೀರಿ ಅಂತ ಬೆನ್ನು ಬೀಳ್ತಿದ್ದೀರಲ್ಲ ನೀವು. ಇವತ್ತು ಬಾಂಗ್ಲಾದೇಶದಲ್ಲಿ ಇವತ್ತು ಎಷ್ಟು ಜನರನ್ನು ಇವತ್ತು ಹತ್ಯೆ ಮಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತಿರಿ. ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮೊನ್ನೆ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾಯಿತ್ತು. ಅಲ್ಲಿದ್ದಂಥ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಇಡ್ತಾರೆ ಕೊನೆ ಭಾಗದಲ್ಲಿ.
ಆವಾಗ ಕೇಳ್ತಾರೆ ಅವರು ಪತ್ರಕರ್ತರು, ಕೆಲವು ಎಲ್ಲ ಪತ್ರಕರ್ತರು ಸೇರಿಕೊಂಡು, ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ನರಮೇಧ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಜೈರಾಮ್ ರಮೇಶ್ ಅವರು ಮತ್ತು ಇನ್ನೊಬ್ಬರು ಮೈಕನ್ನು ಆಫ್ ಮಾಡಿಬಿಟ್ಟು ಎದ್ದೋಗ್ತಾರೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಕೊಟ್ಟಿದ್ದೇನು, ಹಿಂದೂಗಳ ವಿರುದ್ಧ ಮೇದು ಹಿಂದುತ್ವ ಮಾಡ್ತೀವಿ ಅಂತಾರಲ್ಲ, ಇದೇನಾ ನಿಮ್ಮ ಮೇದು ಹಿಂದುತ್ವ? ಹಿಂದೂಗಳು ನಮಗೆ ಬೇಕು, ನಾವೆಲ್ಲರೂ ಸಂರಕ್ಷಣೆ ಮಾಡ್ತೀವಿ ಅನ್ನೋದು ಹಿಂದೂಗಳ ಬೆನ್ನಿಗೆ ಚೂರಿಯನ್ನು ಹಾಕ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿಯ ಒಂದು ಇದು. ಇವತ್ತು ಎಂಥ ಹೃದಯ ವಿದ್ರಾವಕ ಘಟನೆಗಳು ನಡೆದಿದೆ ಅಂತ ಹೇಳಿದ್ರೆ, 11 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿದಾರಲ್ರಿ. ಉಸ್ಮಾನ್ ಅದಿ ಅಂತ ಹೇಳುವಂಥ ಒಬ್ಬ ವಿದ್ಯಾರ್ಥಿ ಸಂಘಟನೆಯ ನಾಯಕ, ಎದುರಾಳಿ ರಾಜಕೀಯ ಪಕ್ಷಗಳು ಇವನು ಎಲ್ಲಿ ಒಬ್ಬ ನಾಯಕನಾಗಿ ಹೊರಹೊಮ್ತಾನೋ ಅಂತೇಳಿ ಅವನನ್ನು ಗುಂಡಿಕ್ಕಿ ಹತ್ಯೆ ಮಾಡ್ರು. ಅದನ್ನು ಭಾರತದ ತಲೆ ಕಟ್ಟಿದ್ರು. ಆದರೂ ಕೂಡ ಇದು ಶಾಂತಿ ಆಗಲಿಲ್ಲಲ್ಲ. ಇದು ಹೋಗಿ ಯಾಕೆ ಹಿಂದೂಗಳ ಮೇಲೆ ತಿರ್ಕೊಳ್ತು? ಹಾಗಾಗಿ ಇಲ್ಲಿ ನೋಡ್ಬೇಕು ನಾವು, ಮೊಹಮ್ಮದ್ ಯೂನಸ್ ಅನ್ನೋರು ಅವರು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿದ್ದಾರೆ. ಯಾವುದೇ ಒಂದು ಪಕ್ಷ ಕೂಡ ಅಲ್ಲಿರುವಂಥ ರಾಜಕೀಯ ಪಕ್ಷಗಳು ಹಿಂದೂಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಕಳೆದ ಉಸ್ಮಾನ್ ಹದಿಯ ಹತ್ಯೆಯ ನಂತರ ಶುರುವಾದಂಥ ಈ ಮಾರಣ ಹೋಮ ಮುಂದುವರ್ಕೊಂಡು ಹೋಗ್ತಾನೇ ಇದೆ. ಪ್ರಶಾಂತೋ ಅಂತ ಹೇಳುವಂಥ ಒಬ್ಬ ಹಿಂದೂನ ಕೊಂದಾಕ್ತಾರೆ. ಆಮೇಲೆ ಸರ್ಕಾರ ಅಂತ ಹೇಳುವಂಥ ಒಬ್ಬ ಹಿಂದೂನ ಕೊಂದಾಕ್ತಾರೆ. ಯೋಗೇಶ್ ಚಂದ್ರ ಅನ್ನುವಂಥ ಹಿಂದೂನ ಯೋಗೇಶ್ ಚಂದ್ರ ರಾಯ್ ಅನ್ನೋರನ್ನ, ಮತ್ತು ಶಾಂತೋ ಚಂದ್ರದಾಸ್ ಅನ್ನೋರನ್ನ ಕೊಂದಾಕ್ತಾರೆ. ಅದಾದಮೇಲೆ ಸುವರ್ಣ ರಾಯ್ ದಂಪತಿ ಅನ್ನೋರನ್ನ ಕೊಂದಾಕ್ತಾರೆ. ಇದಾದಮೇಲೆ ದೀಪು ಚಂದ್ರದಾಸು ಗಾರ್ಮೆಂಟ್ನ ಉದ್ಯೋಗಿ, ಇವ್ರನ್ನ ಕೊಂದಾಕ್ತಾರೆ. ಅದಾದಮೇಲೆ ಅಮೃತ್ ಮಂಡಲ್ ಅನ್ನೋರನ್ನ, ಇವರು ದೇಣಿಗೆ ಪಡಿತಿದ್ರು ಅಂತ ಈತ ಒಂದು ಸ್ಥಳೀಯ ಸಂಘಟನೆಯ ಮುಖ್ಯಸ್ಥ, ಇವನ್ನ ಬಡ್ಗೆ ತೊಗೊಂಡು 11 ಗಂಟೆ ರಾತ್ರಿಲಿ ಬಡ್ದಾಕ್ತಾರೆ. ಅದಾದಮೇಲೆ ಕೋಕನ್ ದಾಸ್ ಅನ್ನೋರು, ಇವರು ಒಂದು ಮೆಡಿಸನ್ ವ್ಯಾಪಾರಿ, ಮೆಡಿಕಲ್ ಸ್ಟೋರನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಇವರನ್ನು 7-8 ಜನ ಸುತ್ತುವರೆದು ಪೆಟ್ರೋಲ್ ಸುಟ್ಟು ಬೆಂಕಿ ಹಚ್ಚಿದಲ್ಲಿ ಅವ್ರು ಕೊಳದಲ್ಲಿ ಹೋಗಿ ಬಿದ್ದೋಗ್ತಾರೆ ರೀ. ಮೈಯೆಲ್ಲ ಬೆಂದೋದ ಮೇಲೆ ಅವರು ಸೋಮವಾರ ರಾತ್ರಿ ಸತ್ತೋದ್ರು. ಅದಾದಮೇಲೆ ಶರತ್ ಮಣಿ ಚಕ್ರವರ್ತಿ ಅಂತ ಈತ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾನೆ, ಅಂದರೆ ಚಿಲ್ಲರೆ ಅಂಗಡಿ ಅಂತೀವಲ್ಲ ನಾವು, ವ್ಯಾಪಾರ ಮಾಡ್ತಿದ್ದಂಥ ಮನುಷ್ಯ. ಇವನ್ನ ಬಡ್ಗೆಯಿಂದ ಬಡ್ದು ಚಾಕುಗಳಿಂದ ತಿವಿದು ಸಾಯಿಸೋ ಅಂತ ಏನು ಪ್ರಮೇಯ ಆಯ್ತು ರೀ. ಅದಾದಮೇಲೆ ರಾಣಾ ಪ್ರತಾಪ್ ಬೈರಾಗಿ ಅಂತ, ಇವರು ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿಯನ್ನು ನಡೆಸ್ತಿರ್ತಾರೆ. ಒಂದು ಪತ್ರಿಕೆಯ ಪತ್ರಕರ್ತರು, ಇವರು ಎಡಿಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಸುತ್ತುವರೆದು. ಒಂದು ಮಾರ್ಕೆಟಲ್ಲಿ ಇವರು ಏನೋ ತರಕಾರಿ ತೊಗೊಂಬರೋಕ್ಕೆ ಹೋಗ್ತಿದ್ದಾಗ ಏನೋ ಗುಂಡಿಕ್ಕಿ ಕೊಂದಿದ್ದಾರೆ. ಕುತ್ತಿಗೆ ಭಾಗದಿಂದ 4 ಗುಂಡುಗಳನ್ನು ತೆಗೆದಿದ್ದಾರೆ, ತಲೆ ಭಾಗದಿಂದ 3 ಗುಂಡುಗಳನ್ನು ತೆಗೆದಿದ್ದಾರೆ ಅಂತ ಹೇಳಿದ್ರೆ ಈ ಕ್ರೌರ್ಯಕ್ಕೆ ಮಿತಿನೇ ಇಲ್ವಾ? ಹಂಗಂದರೆ ಇಡೀ ಜಗತ್ತು ಏನು ಮಾಡ್ತಿದೆ? ಎಲ್ಲ ಮಾನವತಾವಾದಿಗಳು ಸೈಲೆಂಟು, ಎಲ್ಲ ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷದ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಮಹಿಳಾ ಹೋರಾಟಗಾರರು ಮೌನಕ್ಕೆ ಶರಣಾಗಿದ್ದಾರೆ. ಎಡಚರರು ಬಲಚರರು ಎಲ್ಲರೂ ಮೌನಕ್ಕೆ ಶರಣಾಗಿದ್ದಾರೆ. ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಗೌರ್ಮೆಂಟ್ ಕೂಡ ಮೌನಕ್ಕೆ ಶರಣಾಗೋದ್ರೆ ಹಿಂದೂಗಳು ಯಾರ ಮೊರೆಯನ್ನಿಡಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು. ರಾಜತಾಂತ್ರಿಕವಾಗಿ ನರೇಂದ್ರ ಮೋದಿ ಸರ್ಕಾರ ಏನೇ ಕೆಲಸ ಮಾಡ್ಬೋದು, ಆದರೆ ಬಲಿಯಾಗ್ತಾ ಇರುವಂಥ ಹಿಂದೂಗಳ ಸಾವಿಗೆ ಬೆಲೆಯನ್ನು ತರ್ತಕ್ಕಂಥವ್ರು ಯಾರು? ಕರುಳು ಕಿತ್ತು ಬರುತ್ತಲ್ರಿ. ನಾಳೆ ದಿನ ಇದೇ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ? ಹಾಗಾಗಿ ಇರುವಂತಹ ಈ ದೇಶವನ್ನು ಉಳಿಸ್ಕೋಬೇಕು. ಯಾರ್ಯಾರು ಹಿಂದೂಗಳಿದಾರೋ ಇವತ್ತು ಸಂಕಷ್ಟದಲ್ಲಿ ಸಿಲುಕಿರೋರ ವಿರುದ್ಧ ಭಾರತ ಸರ್ಕಾರ ಅತಿ ಕಠಿಣ ಕ್ರಮವನ್ನು ತಗೋಬೇಕು ಅಂತ ನಾವು ಹೇಳ್ಬಾರ್ದು ಹೇಳಿ. ಇಷ್ಟಕ್ಕೆ ಇವರು ಕ್ರೌರ್ಯ ನಿಂತಿಲ್ಲ. ಅಲ್ಲಿ ಒಂದು ವಿಧಿವೆ ಹಿಂದೂ ಹೆಣ್ಮಗು ಒಬ್ಬರಿಂದ ಮನೆಯನ್ನು ಪಡ್ಕೊಂಡಿರ್ತಾರೆ, ಅಂದರೆ ಕೊಂಡ್ಕೊಂಡಿರ್ತಾರೆ. ಆ ಕೊಂಡ್ಕೊಂಡಿದ್ದ ಮನೆಯದು ಕಮಿಷನ್ ಕೇಳುವ ನೆಪದಲ್ಲಿ, ಕಮಿಷನ್ ಕೊಟ್ಟಾದ ಮೇಲೂ ಕೂಡ ಮನೆ ನಾನು ಕೊಡಿಸಿದ್ದೀನಿ ಅನ್ನೋಂಥ ಹೇಳುವ ವಿಷಯವನ್ನು ಇಟ್ಕೊಂಡು ಒಬ್ಬ ಮುಸಲ್ಮಾನ ಬಂದು ಈಕೆಯನ್ನು ಸಾಮೂಹಿಕವಾಗಿ 3-4 ಜನ ಸೇರಿಕೊಂಡು ಅತ್ಯಾಚಾರ ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಲ್ಲದೆ ಕೊಡದೇ ಇದ್ದಿದ್ದಕ್ಕೆ ಮರಕ್ಕೆ ಕಳ್ಕೊಂಬಂದು ಕಟ್ಟಾಕಿ ಕೇಶ ಮುಂಡನ ಮಾಡೋದ್ರ ಮುಖಾಂತರ ವಿಕೃತಿಯನ್ನು ಮೆರೀತಾರೆ ಅಂತ ಹೇಳಿದ್ರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕೋ ಬೇಡವೋ ಅಂತೇಳಿ. ಹಿಂದೂ ಸಮಾಜ ಇಷ್ಟೊಂದು ನಿರ್ವೀರ್ಯ ಆಗೋಯ್ತಾ ಅಂತ ಪ್ರಶ್ನೆ ನನ್ನ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಯಾರಾದರೂ ಹಿಂದುತ್ವದ ಪರವಾಗಿ ಧ್ವನಿಯನ್ನು ಎತ್ತಿದ್ರೆ ಅವ್ರನ್ನ ಕೋಮುವಾದಿಗಳು, ಇವರು ರಾಷ್ಟ್ರ ವಿರೋಧಿಗಳು ಅಂತೆಲ್ಲ ಮಾತಾಡುವಂಥವ್ರು ಇವತ್ತು ಹಿಂದೂ ಸಂಘಟನೆಗಳಿಗೆ ಬರುವಂಥ ದೇಣಿಗೆ ಬಗ್ಗೆ ಪ್ರಶ್ನೆ ಎತ್ತುವಂತಹ ಏನು ಮಾತಿನ ಶೂರರು ಇವತ್ತೆಲ್ಲ ಮೌನಕ್ಕೆ ಶರಣಾಗಿ ಮೌನ ವ್ರತ ಮಾಡ್ತಿರಲ್ರಿ. ಪ್ರಿಯಾಂಕಾ ಖರ್ಗೆ ಅವರೇ ಮಾತಾಡ್ರಿ, ರಾಹುಲ್ ಗಾಂಧಿ ಅವರೇ ಮಾತಾಡ್ರಿ, ಪ್ರಿಯಾಂಕಾ ವಾಡ್ರಾ ಅವರೇ ಬಹುಮುಖ್ಯವಾಗಿ ಮಾತಾಡ್ರಿ, ಮಲ್ಲಿಕಾರ್ಜುನ್ ಖರ್ಗೆಜಿ ಮಾತನಾಡಿ. ಎಲ್ಲಪ್ಪ ಇದೆಯಾ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ ಮಾತಾಡಪ್ಪ, ಮಮತಾ ಬೇಗಂ ಎಲ್ಲಿದ್ದೀರಾ ಮಾತಾಡಿ. ನಿಮಗೆಲ್ಲ ಹಿಂದೂಗಳು ಸಾವು ಯಾವುದು ಕಣ್ಣಿಗೆ ಕಾಣ್ತಾ ಇಲ್ವಾ?
ನೀವಿವತ್ತು ಯಾವ ಮಾನಸಿಕತೆಯನ್ನು ನೀವೆಲ್ಲ ಹೊಂದಿದ್ದೀರಾ, ಮುಂದೆ ಇದೇ ಮಾನಸಿಕತೆಯನ್ನು ನೀವು ಮುಂದುವರಿಸ್ಕೊಂಡು ಹೋದರೆ ಒಂದು ದಿನ ನಿಮ್ಮ ಯಾವ ಪಕ್ಷಗಳು ಗೆಲ್ಲಲ್ಲ. ಯಾಕೆ ಅಂತೇಳಿದ್ರೆ ಮುಸ್ಲಿಮ್ರೆಲ್ಲ ಇವತ್ತು ಅಸಾವುದ್ದೀನ್ ಓವೈಸಿ ಪಕ್ಷದ ಕಡೆಗೆ ತಿರ್ಕೋತಿದ್ದಾರೆ. AIMMI ಅಂತ ಇದೆಯಲ್ಲ, ಆ ಪಕ್ಷದ ಕಡೆಗೆ ಹೋಗ್ತಿದ್ದಾರೆ. ನಿಮಗೆ ಕಟ್ಟ ಕಡೆಯದಾಗಿ ಗತಿ ಯಾರು ಅಂತ ಹೇಳಿದ್ರೆ ಹಿಂದೂಗಳು ಹಾಕಿದ ಮತದ ಆಧಾರದಲ್ಲೇ ನೀವು ಗೆದ್ದು ಈ ದೇಶನ ಆಳಬೇಕು. ನೀವು ಎಲ್ಲಿವರೆಗೂ ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡೋದ್ರ ಮುಖಾಂತರ ಹಿಂದೂಗಳ ಒಂದು ಭವಿಷ್ಯಕ್ಕೆ ಸಂಚಕಾರವನ್ನು ತರ್ತಿದ್ದೀರಾ ಅನ್ನೋದನ್ನು ಈ ದೇಶವನ್ನು ಆಳುವಂಥ ಪ್ರತಿಯೊಂದು ರಾಜಕೀಯ ಪಕ್ಷದ ಮುಂದೆನೂ ನಾನು ಇವತ್ತು ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ, ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ಕೇಳಿಸ್ಕೊಳ್ರಿ. ಕೇರಳದಲ್ಲಿ ಆನೆಯಿಂದ ಕಾಲು ತುಳಿತಕ್ಕೆ ಸತ್ತೋದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಪರಿಹಾರ ಧನವನ್ನು ಕೊಟ್ಟಿತ್ತು. ಅದ್ರ ಬಗ್ಗೆ ನಂದು ಚಕಾರ ಇಲ್ಲ. ಕೇರಳ CM ಅವರು ಅಕ್ರಮವಾಗಿ ಯಾರು ಸರ್ಕಾರಿ ಜಾಗದಲ್ಲಿ ಶೆಡ್ಗಳು ಹಾಕ್ಕೊಂಡಿದ್ದಾರೋ ಅವ್ರಿಗೆ ಮನೆಯನ್ನು ಕೊಡಬೇಕು ಅಂದಿದ್ದಾಕ್ಷಣ ಅಲ್ಲಿ ಹಿಂದೂಗಳಿದ್ದಿದ್ರೆ ನಿಮ್ಮ ಸರ್ಕಾರ ಸ್ಪಂದಿಸ್ತಿರಲಿಲ್ಲ ಸ್ಪಂದಿಸ್ತಿರಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಬಹುಮುಖ್ಯವಾಗಿ ಕಂಡು ಬಂದಿದ್ದು ನಿಮ್ಮ ಮತಬುಟ್ಟಿ. 3 ಕಾಲೋನಿಗಳಲ್ಲಿದ್ದು ನಿಮ್ಮ ಪ್ರೀತಿ ಪಾತ್ರರು ಅನ್ನೋವಂಥ ಕಾರಣಕ್ಕೋಸ್ಕರನೇ ಏನು ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಗಿ ಮನೆಗಳನ್ನ ಕೊಡೋಕ್ಕೆ ನೀವು ಮುಂದಾಗಿದ್ದೀರಲ್ಲ, ಅದ್ರ ಬಗ್ಗೆನೂ ನಮ್ಮದು ಚಕಾರ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಆದರೆ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳನ್ನು ಈ ರೀತಿಯಾಗಿ ಡಿಸೈನ್ ಆಗಿ ಹತ್ಯೆ ಮಾಡ್ತೀಯಾರಲ್ಲ, ನರಸಂಹಾರ ಮಾಡ್ತೀಯಾರಲ್ಲ, ನಿಮ್ಮ ಸರ್ಕಾರ ಕನಿಷ್ಠ ಸೌಜನ್ಯಕ್ಕೋಸ್ಕರನಾದರೂ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇನ್ರಿ? ಹಿಂದೂಗಳು ಯಾರು ನಿಮಗೆ ಮತವನ್ನೇ ಹಾಕ್ಲಿಲ್ವೇನ್ರಿ? ಹಿಂದೂಗಳು ಯಾರು ನಿಮ್ಮ ಸಮರ್ಥನೆಗೆ ನಿಂತಿಲ್ವೇನ್ರಿ? ಬೇಡ ಹೋಗಲಿ. ನೀವು ಇವತ್ತು ಎಲ್ಲ ಯಾವ ವಿಷಯದಲ್ಲಿ ಬೇಕಾದ್ರೂ ಮೂಗು ತೋರಿಸ್ಕೊಂಬಂದು ಮಾತಾಡ್ತಿರಲ್ಲ, ನೀವು ನಾನೊಬ್ಬನೇ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಿದ್ದೀರಲ್ಲ. ಸೌಜನ್ಯಕ್ಕೋಸ್ಕರನಾದರೂ ನೀವು ರಾಷ್ಟ್ರಪತಿಗಳ ಮುಂದೆ ಹಿಂದೂಗಳ ಈ ಒಂದು ನರಸಂಹಾರ ನಿಲ್ಲಿಸಬೇಕು ಅಂತ ಒಂದು ಪತ್ರ ಬರೆಯುವಂಥ ಶಕ್ತಿನೂ ನಿಮ್ಮ ಕೈಯಲ್ಲಿ ಇಲ್ಲೇನ್ರಿ? ನಿಮ್ಮ ಬೆರಳಲ್ಲಿ ಬಿದ್ದೋಗಿದೆಯೇನ್ರಿ ಶಕ್ತಿ? ಎಷ್ಟು ಚೆನ್ನಾಗಿ ನೀವು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತೀರಾ, ವರ್ಣವಾಗಿ ಕನ್ನಡದಲ್ಲಿ ಪತ್ರಗಳನ್ನು ಬರೀತೀರಾ. ಹಿಂದೂಗಳ ನರಸಂಹಾರದ ಬಗ್ಗೆ ಒಂದು ಪತ್ರವನ್ನು ಬರೆಯುವಂಥ ಕನಿಷ್ಠ ಶಕ್ತಿನೂ ದೇವ್ರು ನಿಮ್ಗೆ ಕೊಳ್ಳಿಲ್ವೇನ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ನಾಚಿಕೆ ಆಗ್ತಿದೆ ನಿಮ್ಮನ್ನು ಒಬ್ಬರು ಸಚಿವರು ಅಂತ ಹೇಳೋದಕ್ಕೆ ನನಗೆ. ಯಾಕೆ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ನಾನು ನೋಡಿದ್ದು ಪ್ರದೀಪ್ ಈಶ್ವರ್. ಎಂಥ ನಾಯಕನಯ್ಯ ನೀನು, ಎಂಥ ನಾಯಕ. ತೋರ್ಸಯ್ಯ ನೀನು ವಾಕ್ಚಾತುರ್ಯ, ಇವಾಗ ತೋರ್ಸಯ್ಯ. ನಾಳೆ ದಿನ ನಿನ್ನ ಕ್ಷೇತ್ರದಲ್ಲಿರುವಂಥ ಹಿಂದೂಗಳಿಗೂ ಇದೇ ಸ್ಥಿತಿ ಬರುತ್ತೆ ಮುಂದೆ. ನೀನು ಎಲ್ಲಿವರೆಗೂ ರಾಜಕಾರಣ ಮಾಡ್ತೀಯ, ಎಲ್ಲಿವರೆಗೂ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿದಿರ್ತಾರೋ ಅಲ್ಲಿವರೆಗೂ ಮಾತ್ರನೇ ಈ ದೇಶದಲ್ಲಿ ಸಂವಿಧಾನ ಉಳಿಯುತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ನೀವು ಹಿಂದೂಗಳ ಮತವನ್ನು ಪಡೆದು ಅಧಿಕಾರವನ್ನು ಚಲಾಯಿಸ್ಬೋದು. ಯಾವತ್ತಿಗೆ ಈ ದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೋ ಆವತ್ತಿಗೆ ನಿಮ್ಮೆಲ್ಲ ರಾಜಕಾರಣ ನಿಂತೋಗುತ್ತೆ ಅನ್ನೋದನ್ನು ನೀವೆಲ್ಲರೂ ನಿದ್ದೆಯಲ್ಲೂ ನೆನ್ಪಿಟ್ಕೊಬೇಕು ಅಂತ ನಾನು ತುಂಬ ಕಠಿಣ ಶಬ್ದಗಳಲ್ಲಿ ಹೇಳ್ತಾ ಇದ್ದೀನಿ. ನೊಂದು ಹೇಳ್ತಾ ಇದ್ದೀನಿ ರೀ ಪ್ರಿಯಾಂಕಾ ಖರ್ಗೆ ಅವರೇ. ಪತ್ರವನ್ನು ಬರೀರಿ. ನರೇಂದ್ರ ಮೋದಿ ಅವ್ರ ವಿರುದ್ಧ ರಾತ್ರಿ ಹಗಲು ಅಂದೇ ಕೂಗಾಡ್ತಿರಲ್ಲ ನೀವು. ಇವತ್ತು ಅದೇ ನರೇಂದ್ರ ಮೋದಿ ಅವ್ರಿಗೆ, ಅದೇ ಅಮಿತ್ ಶಾ ಅವ್ರಿಗೆ, ಅದೇ ದ್ರೌಪದಿ ಮುರ್ಮು ಅವ್ರಿಗೆ ಪತ್ರವನ್ನು ಬರಿಬೇಕು ನೀವು ನಿಜವಾದ ಜನನಾಯಕ ಆದರೆ ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಬಾಂಗ್ಲಾದೇಶದಂಥ ಸ್ಥಿತಿ ನಮ್ಮ ಮುಂದೆ ಬರಬಾರ್ದು. ನಾನೊಬ್ಬ ಅಸಹಾಯಕನೇ ಇರ್ಬೋದು, ಆದರೆ ಧ್ವನಿ ಎತ್ತುವಂಥ ತಾಕತ್ತು ದೇವರು ನನಗೆ ಕೊಟ್ಟಿದ್ದಾನೆ. ಈ ಮೂಲಕ ನಾನು ಧ್ವನಿ ಎತ್ತು ಮಾತಾಡ್ತಾ ಇದ್ದೀನಿ, ನನ್ನ ನೋವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಬಾಂಗ್ಲಾದೇಶ ಅಂತ ಹೇಳ್ತಕ್ಕಂಥದ್ದು ಸದೃಶ ನರಕ ಆಗಿದೆ ರೀ, ಸದೃಶ ನರಕ. ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಅವನು ಯಾರೋ ಒಬ್ಬ ಹುಡುಗ ಆಟೋ ಓಡಿಸ್ಕೊಂಡಿದ್ದವನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಗಳ ಪರ ಧ್ವನಿ ಎತ್ತಾನೆ ಅಂದ್ಬಿಟ್ಟು ಪೊಲೀಸ್ ಮಧ್ಯದಲ್ಲಿದ್ದಾಗ ಎಳ್ಕೊಂಡೋಗಿ ಹೊಡೆದಾಗ ಸಾಯಿಸಾಕ್ತಾರಲ್ರಿ, ಬಹಿರಂಗವಾಗಿ ಸುಡ್ತಾರಲ್ರಿ ಪೆಟ್ರೋಲ್ ಹಾಕಿ. ನಾವು ಯಾವ ನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೀವಿ? ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳು ಕಣ್ಣಿಗೆ ಜಾಣಕುರುಡುತನವನ್ನು ಮೆರೀತಿದಾವಲ್ಲ, ಇದ್ರ ಬಗ್ಗೆ ಎಲ್ಲ ಯಾರು ಪ್ರಶ್ನೆ ಎತ್ತಬಾರ್ದ? ಮೊಹಮ್ಮದ್ ಯೂನಸ್ ಏನು ಮಾಡ್ತೀಯ ನೀವತ್ತು? ಈ ಸಾರ್ವತ್ರಿಕ ಚುನಾವಣೆ ಏನು ಬಾಂಗ್ಲಾದೇಶದಲ್ಲಿ ಫೆಬ್ರವರಿಯಲ್ಲಿ ನಡಿಬೇಕು, ಅದನ್ನು ಮುಂದೆ ಹಾಕೋದಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕನ್ನು ಕೊಟ್ಟು, ಜಮಾತೆ ಇಸ್ಲಾಂ ಅಂತ ಯಾವುದೋ ಇದೆ ಅಲ್ಲಿ ಒಂದು ಸಂಘಟನೆ, ಅವ್ರಿಗೆಲ್ಲ ಕುಮ್ಮಕ್ಕನ್ನು ಕೊಟ್ಟು ಈ ರೀತಿಯಾಗಿ ಮಾಡ್ತೀಯಾನೆ. ಹಾಗಾಗಿ ಭಾರತ ಸರ್ಕಾರ ಇಲ್ಲಿ ದಿಟ್ಟವಾದ ಕ್ರಮವನ್ನು ತೆಗೆದುಕೊಂಡು ಬಾಂಗ್ಲಾದೇಶದ ಹಿಂದೂಗಳ ಸಂರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಯಾರ್ಯಾರು ಇವತ್ತು ಹಿಂದೂ ಸಂಘಟನೆಯ ದೇಣಿಗೆಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಹಿಂದೂ ಸಂಘಟನೆಗಳು ಯಾವುದೇ ಒಂದು ಸಮಾಜ ವಿರೋಧಿ ಕೃತ್ಯವನ್ನು ಮಾಡ್ತಾಯಿಲ್ಲ, ದೇಶ ವಿರೋಧಿ ಕೃತ್ಯವನ್ನು ಮಾಡ್ತಾಯಿಲ್ಲ. ನೋಂದಣಿ ಏನು ಕಾರ್ಯಕರ್ತರನ್ನ ಗುರುತಿಸೋದು ಹೆಂಗೆ ಅಂತೆ? ನಿಮಗೇನ್ರಿ ಆಗಬೇಕು? ಯಾರನ್ನು ಗುರುತಿಸಿ ಇವಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೆಂಗ್ರಿ ಗುರುತಿಸೋದು? ಹೆಂಗೆ ಗುರುತಿಸ್ತೀರಾ? ಅವ್ನು ನೋಂದಣಿ ಮಾಡ್ಕೊಂಡಿರ್ಬೋದು, ಆಮೇಲೆ ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ತಾನೋ ಇಲ್ವೋ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹಾಗಾಗಿ ಹಿಂದೂ ಅಂತ ಹೇಳ್ತಕ್ಕಂಥದ್ದು ನಾನು ಜನ್ಮತಃ ಬಂದಿರುವಂಥ ಪರಮೋಚ್ಚವಾದ ಅಧಿಕಾರ. ಅದು ನನಗೆ, ನಾನು ಸೇವೆ ಮಾಡಬೇಕಾಗಿರೋದು ನನ್ನ ಧರ್ಮಕ್ಕೆ ನಾನು ಸೇವೆ ಮಾಡ್ಕೊಳ್ತೀನಿ. ತೆರಿಗೆಯನ್ನು ಕಟ್ತಾರೆ, ಎಲ್ಲ IT ರಿಟರ್ನ್ಸನ್ನು ಸಬ್ಮಿಟ್ ಮಾಡಲಾಗಿರುತ್ತೆ. ನೀವೇನೇ ಇದ್ದರೂ ಕಾನೂನಾತ್ಮಕವಾಗಿ ನೀವು ಪ್ರಶ್ನೆಯನ್ನು ಎತ್ತಬೇಕು.
ಇವತ್ತು ಅಮೃತ್ ಮಂಡಲ್ ಅಂತ ಹೇಳಿದ್ರಲ್ಲ, ಜೋಗೇಂದ್ರನಾಥ್ ಮಂಡಲ್ ಅವರೇ ಮಾಡಿದಂಥ ಸ್ಥಿತಿ ನಿಮ್ಗೆ ಯಾರಿಗೂ ಕಣ್ಣಿಗೆ ಬರ್ತಿಲ್ವಾ? ಅವತ್ತು ಬಾಂಗ್ಲಾದೇಶದ ಸಮರ್ಥನೆಗೆ ನಿಂತ್ಕೊಂಡ್ರಲ್ಲ, ಪಾಕಿಸ್ತಾನದ ಸಮರ್ಥನೆಗೆ, ಅವ್ರ ಕತೆ ಏನಾಯಿತು ಕೊನೆಗೆ? ಪಾಪ ಅವರೇ ನೊಂದೇಳಿದ್ರಲ್ಲ. ಅಂಥದ್ದನ್ನೆಲ್ಲ ಉದಾಹರಣೆಗಳನ್ನ ಇಟ್ಕೊಂಡು ಇವತ್ತು ಯಾವ್ಯಾವ ಜನನಾಯಕರು ಇದ್ದೀರೋ, ಯುವ ಜನನಾಯಕರು, ಬಹುಮುಖ್ಯವಾಗಿ ಪ್ರಿಯಾಂಕ ಖರ್ಗೆ ಅಂತವರು, ನೀವೆಲ್ಲ ತಿಳ್ಕೊಳ್ಳಿ, ಮುಂದೊಂದು ದಿನ ನಿಮ್ಗೆ ಹಿಂದೂಗಳೇ ಆಸರೆ. ಹಾಗಾಗಿ ಹಿಂದೂಗಳ ಸಂರಕ್ಷಣೆಗೆ ಧ್ವನಿ ಎತ್ತಿ ನೀವು, ಆವಾಗ ನಾವು ನಿಮ್ಮನ್ನು ದಿಟ್ಟವಾದ ಜನನಾಯಕರು ಅಂತ ಒಪ್ಕೊಳ್ತೀವಿ. ಹಿಂದೂಗಳ ಏನು ಹಿಂದಿಯಲ್ಲಿ ಹೇಳ್ತಾರೆ ಕತ್ಲೆ ಹಾ ಮೊರಾಯ್ ಅಂತ, ಜುನೋಸೈಡ್, ನರಸಂಹಾರ ನಡೀತಾ ಇದ್ದರೆ ನಿಮ್ಮ ಕರುಳಲ್ಲಿ ತಂಪಾಗುತ್ತೇನ್ರಿ? ಒಂಚೂರಾದರೂ ಉರಿಬೇಕಲ್ವ, ಕಿವುಚಬೇಕಲ್ಲ ಕರುಳು. ಅದು ಕಿವುಚದೇ ಇದ್ಮೇಲೆ ನಿಮಗೆಂಥ ಮಾನವತಾವಾದಿಗಳು ನೀವೆಲ್ಲ? ಯಾರೇ ಇರಲಿ, ಯಾವುದೇ ನಮ್ಮನ್ನು ಆಳ್ತಕ್ಕಂಥ ಸಮಸ್ತ ಯಾರು ರಾಜಕಾರಣಿಗಳಿದ್ದೀರೋ, ನಿಮಗೆಲ್ಲ ಏನಾದರೂ ಕರುಳಲ್ಲಿ ಒಂಚೂರು ಕರುಣೆ ಅನ್ನೋದಿದ್ದರೆ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನೀವೆಲ್ಲ ಧ್ವನಿಯನ್ನು ಎತ್ತಲೇಬೇಕು. ಇಲ್ಲದೇ ಇದ್ದರೆ ನೀವು ಯಾವ ಮಕ್ಕ ಇಟ್ಕೊಂಡು ಹಿಂದೂಗಳ ಮನೆಗಳ ಬಾಗಿಲಿಗೆ ಬಂದು ಮತವನ್ನು ಕೇಳ್ತೀರಾ ಅನ್ನುವಂಥ ಪ್ರಶ್ನೆನ ಯಾರ್ಯಾರು ಇವತ್ತು ಕೇವಲ ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಹಿಂದೂಗಳ ಈ ನರಸಂಹಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ವೋ, ಅವರೆಲ್ಲರ ಮುಂದೆ ಇಡೋದ್ರ ಮುಖಾಂತರ ನಿಮ್ಮ ಮೌನವನ್ನು ಮುರಿರಿ, ಮೌನಕ್ಕೆ ಶರಣಾಗೋದನ್ನು ಬಿಡಿರಿ, ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಧ್ವನಿಯನ್ನು ಎತ್ತಿರಿ ಅನ್ನುವಂಥ ಒಂದು ವಿನಂತಿಯನ್ನು ಕಠಿಣ ಶಬ್ದಗಳಲ್ಲಿ ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.